ವಿಜಯನಗರದಲ್ಲಿ ಬೆಚ್ಚಿ ಬೀಳಿಸಿದ ಭಯಾನಕ ಮರ್ಡರ್. ತಂದೆ ತಾಯಿ ತಂಗಿಯ ನೆತ್ತರು ಹರಿಸಿದ್ದಾನೆ ರಣಹಂತಕ. ಕೊಲೆ ಮಾಡಿ ಬೆಂಗಳೂರಿಗೆ ಆರೋಪಿ ಬಂದಿದ್ದ. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ವಿಜಯನಗರದಲ್ಲಿ ಬೆಚ್ಚಿ ಬೀಳಿಸುವಂತಹ ಭಯಾನಕ ಮರ್ಡರ್. ತನ್ನದೇ ಕುಟುಂಬದ ತಂದೆ ತಾಯಿ ತಂಗಿಯ ನೆತ್ತರು ಹರಿಸಿದ್ದಾನೆ ರಣಹಂತಕ. ಮೃತದೇಹಗಳನ್ನ ಹೊರಗೆ ಬಿಸಾಡಿ ಬೆಂಗಳೂರಿಗೆ ಎಸ್ಕೇಪ್ ಆಗಿದ್ದ ಈತ. ಬಳಿಕ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಆರೋಪಿ ಪೊಲೀಸ್ ಸ್ಟೇಷನ್ಗೆ ಬಂದಿದ್ದಾನೆ. ಈ ವೇಳೆ ತಿಲಕ್ ನಗರ ಪೊಲೀಸ್ ಠಾಣೆಯ ಪೊಲೀಸರು ಆತನನ್ನ ವಿಚಾರಣೆ ಮಾಡಿ ಆತನನ್ನ ಅರೆಸ್ಟ್ ಮಾಡಿದ್ದಾರೆ. ವಿಚಾರಣೆ ವೇಳೆ ಕೊಲೆ ರಹಸ್ಯ ಬಾಯ್ಬಿಟ್ಟಿದ್ದಾನೆ ಆರೋಪಿ. ಸಂಡೂರು ಕಡೆ ಶವಗಳನ್ನ ಬಿಸಾಡಿದ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾನೆ. ಸದ್ಯ ಹೆಚ್ಚಿನ ಮಾಹಿತಿಗಾಗಿ ಪೊಲೀಸರು ಆತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಈತ ವಿಜಯನಗರದಲ್ಲಿ ತನ್ನದೇ ಕುಟುಂಬದ ತಂದೆ ತಾಯಿ ತಂಗಿಯನ್ನ ಭೀಕರವಾಗಿ ಮರ್ಡರ್ ಮಾಡಿದ್ದಾನೆ. ಅದಾದ್ಮೇಲೆ ಬೆಂಗಳೂರಿಗೆ ಎಸ್ಕೇಪ್ ಆಗೋಕೆ ಬಂದಿರ್ತಾನೆ. ಬೆಂಗಳೂರಿನಲ್ಲಿ ಹೋಗಿ ಮಿಸ್ಸಿಂಗ್ ಕಂಪ್ಲೇಂಟ್ ಕೊಡೋದಕ್ಕೆ ಈತ ಮುಂದಾಗಿರ್ತಾನೆ. ಅನುಮಾನಗೊಂಡಂತಹ ಪೊಲೀಸರು ಆತನನ್ನ ವಿಚಾರಿಸಿದಾಗ ಈ ರಹಸ್ಯ ಬೆಳಕಿಗೆ ಬಂದಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ತನ್ನದೇ ಕುಟುಂಬ ತಂದೆ ತಾಯಿ ತಂಗಿಯನ್ನ ಕೊಲ್ಲುವಂತಹ ನೀಚ ಬುದ್ಧಿ ಆತನಿಗೆ ಏನಿತ್ತು? ಯಾವ ಕಾರಣಕ್ಕೆ ಕೊಲೆ ಮಾಡಿದ್ದಾನೆ? ಜೊತೆಗೆ ಪೊಲೀಸ್ ಠಾಣೆಗೆ ಬಂದಂತಹ ಪೊಲೀಸರಿಗೆ ಯಾವ ರೀತಿಯಾಗಿ ಆತನ ಮೇಲೆ ಅನುಮಾನ ಇತ್ತು? ವಿಚಾರಣೆ ವೇಳೆ ಏನೆಲ್ಲ ವಿಷಯಗಳನ್ನ ಬಾಯ್ಬಿಟ್ಟಿದ್ದಾನೆ? ಚೈತ್ರ, ಇದು ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದಲ್ಲಿ ನಡೆದಿರ್ತಕ್ಕಂಥ ಘಟನೆ. ಕೊಟ್ಟೂರು ಪಟ್ಟಣದಲ್ಲಿ ಅಂದ್ರೆ ಒಂದೇ ಕುಟುಂಬದ 3 ಜನರನ್ನು ಕೂಡ ತಂದೆ ತಾಯಿ ಮತ್ತು ಸಹೋದರರನ್ನ ಕೊಲೆ ಮಾಡಿರ್ತಕ್ಕಂಥದ್ದು ಕೂಡ ಈಗ ಪೊಲೀಸರ ಪ್ರಾಥಮಿಕ ತನಿಖೆಯಿಂದ ಕೂಡ ಮಾಹಿತಿಯಿಂದ ಗೊತ್ತಾಗಿರ್ತಕ್ಕಂಥದ್ದು. ಅದರಲ್ಲೂ ಈತ ಕೊಲೆಗೈದು ಆ ಮೃತದೇಹಗಳನ್ನು ಕೂಡ ಎಲ್ಲಿ ಹಾಕಿದೆ ಅನ್ನೋದು ಕೂಡ ಇದುವರೆಗೂ ಕೂಡ ಸರಿಯಾದಂತ ಮಾಹಿತಿಯನ್ನು ಕೂಡ ಪೊಲೀಸರಿಗೆ ಕೊಡ್ತಾ ಇಲ್ಲ. ಒಂದು ಕಡೆ ಆತ ಯಾವಾಗ ಇದು ಘಟನೆ 2-3 ದಿನಗಳಿಂದ ಕೂಡ ಆಗಿರ್ತಕ್ಕಂಥ ಘಟನೆ. ಇದಾದ ನಂತರ ಈತ ಬೆಂಗಳೂರಿಗೆ ತೆರಳಿ ಅಲ್ಲಿ ಬೆಂಗಳೂರಿನ ತಿಲಕ್ ನಗರ ಪೊಲೀಸ್ ಠಾಣೆಗೆ ಕೂಡ ಹೋಗಿ ತಂದೆ ತಾಯಿ ಸಹೋದರಿ ಮಿಸ್ಸಿಂಗ್ ಆಗಿದ್ದಾರೆ ನಿಟ್ಟಿನಲ್ಲಿ ಕೂಡ ಒಂದು ಮಿಸ್ಸಿಂಗ್ ಕೇಸ್ ಕೊಡ್ಲಿಕ್ಕೆ ಕೂಡ ಹೋಗಿರ್ತಾನೆ. ಆದ್ರೆ ಈತನ ನಡವಳಿಕೆ ಬಗ್ಗೆ ಪೊಲೀಸರಿಗೆ ಸಾಕಷ್ಟು ಸಂಶಯ ಅನುಮಾನ ಕೂಡ ಬರುತ್ತೆ. ಈತನ ತೀವ್ರವಾದಂತಹ ವಿಚಾರಣೆ ಮಾಡುತ್ತ ಸಂದರ್ಭದಲ್ಲಿ ಈತ ಕೊಲೆ ಮಾಡಿರೋದಾಗಿ ಮಾಹಿತಿಯನ್ನು ಕೂಡ ಬಾಯ್ಬಿಡ್ತಾನೆ. ಇದಾದ ನಂತರ ಎಲ್ಲಿ ಮೃತದೇಹಗಳನ್ನು ಎಸೆದೆ ಅನ್ನೋದು ಕೂಡ ಸರಿಯಾಗಿ ಇದುವರೆಗೂ ಕೂಡ ಮಾಹಿತಿಯನ್ನ ಕೊಡ್ತಾ ಇದಿಲ್ಲ ಅನ್ನೋದು ಕೂಡ ಈಗ ಗೊತ್ತಾಗ್ತಾ ಇದೆ. ಒಂದು ಕಡೆ ಸಂಡೂರು ಕಡೆ ಮೃತದೇಹಗಳನ್ನು ಕೂಡ ಎಸೆದನ್ನ ಮಾಹಿತಿಯನ್ನ ಕೊಟ್ಟಿದ್ರೆ, ಮತ್ತೊಂದು ಕಡೆ ಆತನ ಮನೆ ಒಳಗಡೆ ಒಂದು ಕುಣಿಯನ್ನ ಕೂಡ ತೋಡಿದ ಅನ್ನೋದು ಕೂಡ ಈಗ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಕುಣಿ ತೋಡಿ ಅದನ್ನ ಮುಚ್ಚಿರ್ತಕ್ಕಂಥದ್ದು ಕೂಡ ಈಗ ಗೊತ್ತಾಗ್ತಾ ಇದೆ. ಇಡೀ ಮನೆ ತುಂಬದ ಕೂಡ ರಕ್ತದ ಒಂದು ಕಲೆಗಳು ಕೂಡ ಪತ್ತೆಯಾಗಿರ್ತಕ್ಕಂಥದ್ದು. ಅದೇ ಮನೆಯಲ್ಲಿ ಆತ ಕುಣಿಯನ್ನ ಕೂಡ ತೋಡಿದ್ದಾನೆ. ಕುಣಿ ತೋಡಿ ಮಣ್ಣಿನಿಂದ ಕೂಡ ಊತ ಹಾಕಿ ಮುಚ್ಚಿರ್ತಕ್ಕಂಥದ್ದು ಕೂಡ ಸಂಶಯ ಕೂಡ ಕಾಣ್ತಾ ಇದೆ. ಈಗ ಪೊಲೀಸರು ಕೂಡ ಅಲ್ಲಿ ಪರಿಶೀಲನೆ ಕೂಡ ಮಾಡ್ತಾ ಇದ್ರೆ, ಆದ್ರೆ ಅದು ಕುಣಿಯನ್ನ ತೆಗಿಲಿಕ್ಕೆ ಕೂಡ ಎಸಿ ಸಮ್ಮುಖದಲ್ಲಿ ತೆಗಿಬೇಕನ್ನೋದು ಕೂಡ ಪೊಲೀಸರ ಮಾಹಿತಿ ಆಗಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಈ ಪೊಲೀಸರು ಎಸಿ ಕೂಡ ಸ್ಥಳಕ್ಕೆ ಹೋಗ್ತಾ ಇರೋ ಮಾಹಿತಿ ಸಿಗ್ತಾ ಇದೆ. ಮತ್ತೊಂದು ಕಡೆ ಆತನನ್ನು ಕೂಡ ತಿಲಕ್ ನಗರ ಪೊಲೀಸ್ ಠಾಣೆಯಿಂದ ಕೂಡ ಆತನ ಕೊಟ್ಟೂರಿಗೆ ಕರೆತರ್ತಕ್ಕಂಥ ಕೆಲಸವನ್ನು ಕೂಡ ಪೊಲೀಸರಿಗೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ವಿಜಯನಗರ SP ಕೂಡ ಸ್ಥಳಕ್ಕೆ ಧಾವಿಸ್ತಾ ಇದ್ದಾರೆ. ಈತ ಯಾವ ಕಾರಣಕ್ಕಾಗಿ ಈ ರೀತಿಯಾದಂತ ಕೊಲೆ ಮಾಡ್ಲಿಕ್ಕೆ ಮುಂದಾಗಿದೆ, ಇದೇನಾದ್ರು ಕೌಟುಂಬಿಕ ಕಲಹ ಇತ್ತ, ಯಾವ ಕಾರಣ ಅನ್ನೋದು ಕೂಡ ಇನ್ನ ಗೊತ್ತಾಗಬೇಕಾಗಿದೆ. ಆದ್ರೆ ಈತ ಸಾಕಷ್ಟು ಗೊಂದಲದ ಹೇಳಿಕೆಯನ್ನು ಕೂಡ ಪೊಲೀಸರಿಗೆ ಕೊಡ್ತಾ ಇದೆ ಅನ್ನೋದು ಕೂಡ ಈಗ ಮಾಹಿತಿ ಸಿಗ್ತಾ ಇದೆ. ಚೈತ್ರ, ಓಕೆ, ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಡೀಟೇಲ್ಸ್ಗೆ. 4 ಲಕ್ಷ ಲಂಚ ಪಡೆಯುವಾಗ ಇನ್ಸ್ಪೆಕ್ಟರ್ ಟ್ರ್ಯಾಪ್ ಆಗಿದ್ದಾರೆ. ಕೆಪಿ ಅಗ್ರಹಾರ ಇನ್ಸ್ಪೆಕ್ಟರ್ ಗೋವಿಂದರಾಜು ಟ್ರ್ಯಾಪ್ ಆಗಿದ್ದಾರೆ. ರೆಡ್ ಹ್ಯಾಂಡ್ ಆಗಿ ಟ್ರ್ಯಾಪ್ ಆಗ್ತಾ ಇದ್ದಂತೆ ಇನ್ಸ್ಪೆಕ್ಟರ್ ಸ್ಥಳದಲ್ಲಿಯೇ ಹೈ ಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ದಾರೆ. ಈತ ಒಂದು ಕೆಲಸದ ವಿಚಾರವಾಗಿ 5 ಲಕ್ಷವನ್ನ ಡಿಮ್ಯಾಂಡ್ ಮಾಡಿರ್ತಾನೆ. ಈಗಾಗಲೇ 1 ಲಕ್ಷವನ್ನ ಈತ ಇಸ್ಕೊಂಡಿರ್ತಾನೆ. 4 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಲೋಕಾಯುಕ್ತ ಅಧಿಕಾರಿಗಳು ಆತನನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿತಾ ಇದ್ದಂತೆ ಚೀರಾಟ ಕೂಗಾಟ ನಡೆಸಿದ್ದಾರೆ. ಕೂಗಾಡಿ ಚೀರಾಡಿ ತಪ್ಪಿಸಿಕೊಳ್ಳೋದಕ್ಕೆ ಇನ್ಸ್ಪೆಕ್ಟರ್ ಅಲ್ಲಿಂದ ಪ್ರಯತ್ನ ಪಟ್ಟಿದ್ದಾರೆ. ಇನ್ಸ್ಪೆಕ್ಟರ್ ಗೋವಿಂದರಾಜು ಹೈ ಡ್ರಾಮಾ ದೃಶ್ಯ ಈಗ ನ್ಯೂಸ್ 18ಗೆ ಲಭ್ಯ ಆಗಿದೆ. 3-4 ಜನ ಹಿಡಿದಿದ್ರು ಎಳೆದಾಟ ಕೂಗಾಟ ನಿಲ್ಲಲಿಲ್ಲ. ಲಂಚಬಾಕ ಇನ್ಸ್ಪೆಕ್ಟರ್ ಹೈ ಡ್ರಾಮಾ ಈಗ ಮೊಬೈಲ್ನಲ್ಲಿ ಕ್ಯಾಪ್ಚರ್ ಆಗಿದೆ. ಇನ್ಸ್ಪೆಕ್ಟರ್ ಚೀರಾಟದ ಎಕ್ಸ್ಕ್ಲೂಸಿವ್ ದೃಶ್ಯ ಈಗ ಲಭ್ಯ ಆಗಿದೆ. ಇನ್ಸ್ಪೆಕ್ಟರ್ ಗೋವಿಂದರಾಜು 5 ಲಕ್ಷಕ್ಕೆ ಬೇಡಿಕೆ ಇಟ್ಟಿರ್ತಾರೆ. ಈಗಾಗಲೇ 1 ಲಕ್ಷವನ್ನ ತಗೊಂಡಿರ್ತಾರೆ. ಇನ್ನು 4 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ರೆಡ್ ಹ್ಯಾಂಡ್ ಆಗಿ ಹಿಡಿದಿದ್ದಾರೆ. ಈ ಸಂದರ್ಭದಲ್ಲಿ ಇನ್ಸ್ಪೆಕ್ಟರ್ ಗೋವಿಂದರಾಜ್ ಹೈ ಡ್ರಾಮಾ ನಡೆಸಿದ್ದಾರೆ, ಚೀರಾಡಿದ್ದಾರೆ, ಕೂಗಾಡಿದ್ದಾರೆ, ಅಲ್ಲಿಂದ ತಪ್ಪಿಸಿಕೊಂಡು ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಆದರೂ ಕೂಡ 4-5 ಜನ ಆತನನ್ನ ಹಿಡ್ಕೊಂಡ್ರು ಕೂಡ ಆತ ಸಮಾಧಾನಗೊಂಡಿಲ್ಲ.
ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೇ ನೀವು ಪೊಲೀಸ್ ನಾವು ಪೊಲೀಸ್ ಹೇಳಿ ಅಂತ ಆಯ್ತು ಮತ್ತೆ ಅದೇ ಹೇಳ್ತಾ ಇದ್ದೀನಿ ಈ ಕಡೆ ನೀ ಇಡಿ ಪ್ಲೀಸ್ ಅವ್ರ ಜೇಬಲ್ಲಿ ಇರೋದಲ್ಲ ಪ್ಲೀಸ್ ಬರೀ ಲೋಕಾಯುಕ್ತ ಪೊಲೀಸ್ ನಿಮ್ಮ ಸಿಬ್ಬಂದಿ ಕರೀರಿ ಸರ್ ಒಂದು ನಿಮಿಷ ಹೇಳಿದ್ಯಾ ಬನ್ನಿ ಅಂತ ಹೇಳ್ತಾ ಇದ್ದೆ ತಾನೇ ನೀವು ಪೊಲೀಸ್ ನಾವು ಪೊಲೀಸ್ ಹೇಳಿ ಅಂತ ಆಯ್ತು ಮತ್ತೆ ಅದೇ ಹೇಳ್ತಾ ಇದ್ದೀನಿ ಈ ಕಡೆ ನೀ ಇಡಿ ಪ್ಲೀಸ್ ಅವ್ರ ಜೇಬಲ್ಲಿ ಇರೋದಲ್ಲ ಪ್ಲೀಸ್ ಬರೀ ಲೋಕಾಯುಕ್ತ ಪೊಲೀಸ್ ಇನ್ನು ಚೀಟಿ ವ್ಯವಹಾರ ಸಂಬಂಧ ದಾಳಿಯನ್ನ ನಡೆಸಿರ್ತಾರೆ ಇನ್ಸ್ಪೆಕ್ಟರ್ ಗೋವಿಂದರಾಜು. ಮೊಹಮ್ಮದ್ ಅಕ್ಬರ್ ಮತ್ತು ಸ್ನೇಹಿತರ ವಿರುದ್ಧ ದೂರನ್ನ ದಾಖಲಿಸಿಕೊಂಡಿದ್ರು. ಈ ಕೇಸ್ನಿಂದ ಕೈ ಬಿಡೋದಕ್ಕೆ 5 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ರು. 1 ಲಕ್ಷ ಈಗಾಗಲೇ ಪಡ್ಕೊಂಡಿದ್ದಾರೆ. ಮತ್ತೆ ಉಳಿದ 4 ಲಕ್ಷ ಪಡೆಯೋದಕ್ಕೆ ಚಾಮರಾಜಪೇಟೆಯ ಸಿಎಆರ್ ಗ್ರೌಂಡ್ಗೆ ಹೋಗಿದ್ರು. ಈ ವೇಳೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಇನ್ಸ್ಪೆಕ್ಟರ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದು ಹಾಕಿದ್ದಾರೆ. ಈ ಬಗ್ಗೆ ಲೋಕಾಯುಕ್ತ ಎಸ್ಪಿ ಶಿವಪ್ರಕಾಶ್ ದೇವರಾಜು ಮಾಹಿತಿಯನ್ನು ನೀಡಿದ್ದಾರೆ. ಇವತ್ತು ಡಿಮ್ಯಾಂಡ್ ಟೋಟಲ್ 5 ಲ್ಯಾಕ್ಸ್ ಇತ್ತು. ಅದರಲ್ಲಿ 24 ತಾರೀಕು 1 ಲ್ಯಾಕ್ ತೊಗೊಂಡಿದ್ದಾರೆ. ಮತ್ತು ನಿನ್ನೆ ಡಿಮ್ಯಾಂಡ್ 4 ಲ್ಯಾಕ್ಸ್ಗಿತ್ತು. ಸೊ ಈ 4 ಲ್ಯಾಕ್ಸ್ ಡಿಮ್ಯಾಂಡ್ ಆಕ್ಸೆಪ್ಟ್ ಮಾಡುವಾಗ ಲೋಕಾಯುಕ್ತ ಪೊಲೀಸ್ ತಂಡ ರೈಡ್ ಟ್ರ್ಯಾಪ್ ಮಾಡ್ತೀವಿ. ಮೊಹಮ್ಮದ್ ಅಕ್ಬರ್ಗೆ ಹೆಲ್ಪ್ ಮಾಡುವ ಇದಕ್ಕೋಸ್ಕರ ಡಿಮ್ಯಾಂಡ್ ಮಾಡಿದರು ಇನ್ಸ್ಪೆಕ್ಟರು. ಸೊ ಈ ಪರಿಸ್ಥಿತಿಯಲ್ಲಿ ನಾವು ಟ್ರ್ಯಾಪ್ ಮಾಡ್ತೀವಿ.